ಈ ಕ್ಷಣ ಬರ್ತಿರುವಂತಹ ನೋಟಿಸ್ನ ಬ್ರೇಕಿಂಗ್ ನ್ಯೂಸ್ ಇದು. ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಅವರ ಪಕ್ಷದ ಶಾಸಕರಿಗೆ ಈ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ಯಾಕೆ ನೋಟಿಸಲ್ಲಿ ಏನು ಹೇಳ್ತಾ ಇದೆ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್ನಲ್ಲಿ ವಿಧಾನಸೌಧದಲ್ಲಿ ನನ್ನ ಖುದ್ದು ಭೇಟಿ ಮಾಡಿ ವಿವರಣೆ ಕೊಡಬೇಕು ಅಂತ ನೋಟಿಸನ್ನು ಕಳಿಸ್ಕೊಟ್ಟಿದ್ದಾರಂತೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ. ಕಾಂಗ್ರೆಸ್ ಶಾಸಕರ ಕೊಠಡಿಗಳಿಗೆ ಸಿದ್ದರಾಮಯ್ಯನವರು ಆ ನೋಟಿಸನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಇಟ್ ಹ್ಯಾಂಡ್ ರಿಟರ್ನ್ ನೋಟಿಸ್ ಇದು. ಓಹೋ, ಇದನ್ನು ಮಾನ್ಯ CLP ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಬಂದಿರಲಿಲ್ಲ ಕಳೆದ ಬಾರಿ CLP ಮೀಟಿಂಗ್ಗೆ, ನೀವು ಯಾಕೆ ಬಂದಿಲ್ಲ ಏನು, ಮತ್ತು ಈಗ 6ನೇ ತಾರೀಕು ನೀವು ಇರಲೇಬೇಕು, ಬಜೆಟ್ ಅಧಿವೇಶನ ಶುರುವಾಗಬೇಕಾದ್ರೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪ್ಲನೇಷನ್ ಇದ್ದರೆ ನನ್ನನ್ನು ಇನ್ ಪರ್ಸನ್ ಅಂದರೆ ನೇರವಾಗಿ ಬಂದು ಖುದ್ದು ಭೇಟಿ ಮಾಡಿ ಅದರ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನೋಟಿಸ್ನಲ್ಲಿ ಹೇಳಲಾಗಿದೆ. ಆರಂಭ ಆಗ್ತಿದೆ. ಇವತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ, ರಾಜ್ಯಪಾಲರ ಭಾಷಣ ಕೂಡ ಇದೆ. ಇವತ್ತಾದ್ರೂ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹಾಗೆ ಇದೆ. ಆ ಪ್ರಶ್ನೆಗೆ ಉತ್ತರ 11 ಗಂಟೆಗೆ ಉತ್ತರ ಸಿಗುತ್ತೆ. ಆದ್ರೆ ಅದಕ್ಕೂ ಮುನ್ನ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ 4 ಅತೃಪ್ತ ಶಾಸಕರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ಹರಿದಾಡ್ತಾ ಇದೆ. ಅದನ್ನ ವೆರಿಫೈ ಮಾಡೋದಕ್ಕೆ ಪಬ್ಲಿಕ್ ಟಿವಿ ಹೊರಟಾಗ ಶಾಸಕರ ಭವನದಲ್ಲಿ ಈ ಅತೃಪ್ತ ಶಾಸಕರ ಕೊಠಡಿಗಳನ್ನ ನಾವು ಜಾಲಾಡ್ತಾ ಇದ್ದೀವಿ. ಆದ್ರೆ ಮೊದಲನೇದಾಗಿ ನಾವು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಕೊಠಡಿ ಮುಂದೆ ಇದ್ದೇವೆ. ಕೊಠಡಿ ಸಂಖ್ಯೆ 325ರಲ್ಲಿ ನಾವು ಬಂದು ನಿಂತಾಗ ನಮಗೆ ಸ್ವಾಗತ ಮಾಡಿದ್ದು ಈ ಕೊಠಡಿಗೆ ಹಾಕಿರುವಂತಹ ಒಂದು ನೋಟಿಸು ಜೊತೆಗೆ ಮತ್ತೆ ಬೀಗ. ಕಳೆದ ಹಲವು ದಿನಗಳಿಂದ ಈ ಕೊಠಡಿಗೆ ಬೀಗ ಹಾಕಿದ್ದಾರೆ. ನೀವು ನೋಡಬಹುದು, ಚಿಲ್ಕ ಬೀಗ ಹಾಕಿದ್ದಾರೆ. ಇಲ್ಲಿ ವಿಶೇಷ ಅಂತಂದ್ರೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು CLP ನಾಯಕ ಸಿದ್ದರಾಮಯ್ಯ ಅವರು ಕಳೆದ 18ನೇ ತಾರೀಕು ಜನವರಿ ಏನು ವಿಶೇಷ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು, ಆ ಸಭೆಗೆ ನೀವು ಬಂದಿಲ್ಲ, ನೀವು ಖುದ್ದಾಗಿ ನನಗೆ ಕಾಣಿ ಅನ್ನುವಂತಹ ನೋಟಿಸ್ ಕೂಡ ಕೊಟ್ಟಿದ್ವಿ. ಆದ್ರೆ ನೀವು ಖುದ್ದಾಗಿ ಕೂಡ ಬರಲಿಲ್ಲ, ಸಮಜಾಯಿಷಿ ಕೂಡ ಕೊಟ್ಟಿಲ್ಲ ತಮ್ಮ ಗೈರು ಹಾಜರಿ ಬಗ್ಗೆ. ಹಾಗಾಗಿ ಇವತ್ತು ನಡೀತಾ ಇರುವಂತಹ ಅಧಿವೇಶನಕ್ಕೆ ನೀವು ಬರಲೇಬೇಕು. ಅದಕ್ಕೂ ಮುನ್ನ ನನಗೆ ಕೊಠಡಿ ಸಂಖ್ಯೆ, ವಿಧಾನಸೌಧದ ಕೊಠಡಿ ಸಂಖ್ಯೆ 133ರಲ್ಲಿ ಬಂದು ಕಾಣಿ ಅನ್ನುವಂತಹ ಮನವಿಯನ್ನು ಕೂಡ ಸಿದ್ದರಾಮಯ್ಯನವರು ಈ ಒಂದು ನೋಟಿಸ್ ಅಲ್ಲಿ ಮಾಡಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ರು. ಮಹೇಶ್ ಕುಮಟಳ್ಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನಾವು ಕೊಟ್ಟಿರುವಂತಹ ನೋಟಿಸ್ಗೆ ಅನ್ನುವಂತಹ ಉತ್ತರ ಕೊಟ್ಟಿದ್ರು. ಆದರೆ ಈ ಒಂದು ನೋಟಿಸ್ನ ಅವಲೋಕನ ಮಾಡಿದಾಗ ಮಹೇಶ್ ಕುಮಟಳ್ಳಿ ಇದುವರೆಗೆ ಯಾವುದೇ ಒಂದು ಸಮಜಾಯಿಷಿ, ಒಂದು ಉತ್ತರ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ, ಮತ್ತೆ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೂ ಕೂಡ ಅವರು ಬಂದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದೇ ಮಹೇಶ್ ಕುಮಟಳ್ಳಿ ಅವರ ಕೊಠಡಿಯ ಸಂಖ್ಯೆ 325 ಪಕ್ಕ 326 ಕೂಡ ಇದೆ. ಇದು ಕೂಡ ಅವರಿಗೆ ಅಲರ್ಟ್ ಆಗಿದೆ. ಇಲ್ಲಿ 2 ಪತ್ರಗಳನ್ನ ನಾವು ನೋಡಬಹುದು. ಒಂದು ಸೀಲ್ಡ್ ಕವರ್, ಇನ್ನೊಂದು ಒಂದು ಪತ್ರವನ್ನ ಅಲ್ಲಿನ ಮತದಾರರು, ಅವರ ಕ್ಷೇತ್ರದ ಮತದಾರರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಮತದಾರರು ಬಹಳ ನೋವಿನಿಂದ ಬರೆದಿದ್ದಾರೆ, ನಿಮ್ಮನ್ನ ನಾವು ಸೋಲಿಸಬೇಕಾಗಿತ್ತು, ಗೆಲ್ಲಿಸಬಾರ್ದಾಗಿತ್ತು, ನೀವು ಕ್ಷೇತ್ರಕ್ಕೂ ಬರ್ತಾ ಇಲ್ಲ, ಕ್ಷೇತ್ರದ ಮತದಾರರ ಕೈಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ನೋವಿನ ನುಡಿಗಳನ್ನ ಈ ಒಂದು ಪತ್ರದಲ್ಲಿ ಮತದಾರರು ಹೇಳ್ಕೊಂಡಿದ್ದಾರೆ. ಇದು ಯಾವ ಡೇಟ್ ಅಲ್ಲಿ ಬಂದಿದೆ ಅನ್ನುವಂತಹ ಡೇಟ್ ಇಲ್ಲ, ಆದ್ರೆ ಮತದಾರರು ಅನ್ನುವಂತಹ ಪತ್ರದಲ್ಲಿ ಅಡ್ರೆಸ್ ಇದೆ. ಮತ್ತೆ ಮಹೇಶ್ ಕುಮಟಳ್ಳಿ ಅವರಿಗೆ ನೇರವಾಗಿ ಬರೆದಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶಾಸಕರು, ಅತೃಪ್ತ ಶಾಸಕರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೆ ಈ ಶಾಸಕರು ಯಾರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಯಾವೆಲ್ಲ ಶಾಸಕರನ್ನ, ಯಾವೆಲ್ಲ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಿದ್ದಾರೆ, ಇವೆಲ್ಲ ವಿಚಾರಗಳು ಕೂಡ ಬಹಳ ಕುತೂಹಲ ಕೆಳಿಸಿದೆ. ಕ್ಯಾಮರಾಮನ್ ನೀರಣ್ಣ ಜೊತೆ ಮಸೂದ್ ದೊಡ್ಡಬೈಲು, ಪಬ್ಲಿಕ್ ಟಿವಿ, ಬೆಂಗಳೂರು.